तो पहले ये बता देती हूँ, मुझे हिंदी इतनी अच्छा नहीं आती, मेरी मातृभाषा कन्नड़ है। ಅದು ಗೋಕಾಕ್ ಚಳುವಳಿಯ ಕಾಲ. ಇಡೀ ಕರ್ನಾಟಕ ಕನ್ನಡ ಪ್ರಥಮ ಭಾಷೆ ಕಡ್ಡಾಯಕ್ಕೆ ಹೋರಾಟ ಮಾಡ್ತಾ ಇತ್ತು. ಆಗ ಶಾಸ್ತ್ರೀಯ ಸಂಗೀತದ ಮೇರು ಪ್ರತಿಭೆ ಗಂಗೂಬಾಯಿ ಹಾನಗಲ್ ಅವರು ಸಂಗೀತ ನೃತ್ಯ ಅಕಾಡೆಮಿಯ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರ್ಕಾರದ ವಿರುದ್ಧ ಕನ್ನಡದ ಈ ಹೋರಾಟಕ್ಕೆ ಧುಮುಕಿದ್ರು. ನಂತರ ಸರ್ಕಾರ ಗೋಕಾಕ್ ವರದಿಯನ್ನ ಸ್ವೀಕರಿಸಿತು. ಹೀಗೆ ಅಪ್ಪಟ ಕನ್ನಡತಿಯಾಗಿದ್ರು ಗಂಗೂಬಾಯಿ ಹಾನಗಲ್ ಅವರು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 41. ಕರ್ನಾಟಕದ ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಕನ್ನಡ ಮಣ್ಣಿನ ಪ್ರತಿಭೆ ಗಂಗೂಬಾಯಿ ಹಾನಗಲ್ ಅವರು ಬರಿಕವಿ ದರಾ ಬೇಂದ್ರೆ ಅವರ ಶಿಷ್ಯಾಗಿದ್ರು. ಗಂಗೂಬಾಯಿ ಹಾನಗಲ್ ಅವರಿಗೆ ಬೇಂದ್ರೆ ಅವರು ನಿನ್ನ ಕಂಠದಲ್ಲೊಬ್ಬ ಶಾಪಗ್ರಸ್ತ ಗಂಧರ್ವ ಕೂತಿದ್ದಾನೆ ಅಂತ ಅವರ ಕಂಠವನ್ನ ಹಾಡಿ ಹೊಗಳಿದ್ರು. ಆದ್ರೆ ಸಂಗೀತ ಕಲೆ ಅವರಿಗೆ ಸುಲಭವಾಗಿ ಬಂದಿದ್ದಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಗಂಗೂಬಾಯಿ ಅವರ ಗಂಟಲಿನ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ರು. ಹಾಗಾಗಿ ಅವರ ಧ್ವನಿ ಸ್ವಲ್ಪ ಗಡಸಾಗಿತ್ತು. ಅದರಿಂದ ಅವರು ಸಾಕಷ್ಟು ಅಪಹಾಸ್ಯಕ್ಕೆ ಒಳಗಾಗಿದ್ರು. ಅದನ್ನೇ ಸವಾಲಾಗಿ ಸ್ವೀಕರಿಸಿದ ಅವರು ಮೊದಲು ಕರ್ನಾಟಕ ಸಂಗೀತ, ನಂತರ ಹಿಂದೂಸ್ತಾನಿ ಸಂಗೀತ ಎರಡನ್ನೂ ಶ್ರದ್ಧೆಯಿಂದ ಕಲಿತು ನಾಡಿನ ಹೆಮ್ಮೆ ಆದ್ರು. ಭಾರತ ಸರ್ಕಾರ ಪದ್ಮಭೂಷಣ, ಪದ್ಮವಿಭೂಷಣ ಹೀಗೆ ಅನೇಕ ಪ್ರಶಸ್ತಿಗಳು, ಬಿರುದುಗಳು, 4 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಇಂತಹ ಹೆಮ್ಮೆಯ ಕನ್ನಡತಿ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.